ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಶ್ರೀ ಬಂಡಿಮಂಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಬಂಡಿಮಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಆ ದೇವ್ರನ್ನ ನೋಡಿದ್ರೇ ಒಂಥರ ಖುಷಿ. ನನಗೆ ಹೋಗಬೇಕು ಅಂದಾಗೆಲ್ಲ ಹೋಗ್ತೀನಿ. ಇವಾಗ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. 20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಬಸ್ಸೇ ಬಂದಿಲ್ಲ. ಆದ್ದರಿಂದ ರಶ್ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಆಲ್ರೆಡಿ ನಾನು ನಮ್ಮ ಅಮ್ಮನ ದೇವಸ್ಥಾನದ ಹತ್ರ ಬಂದೆ. ಇದು ದೇವಸ್ಥಾನದ ಔಟ್ಸೈಡ್ ಪಿಕ್ಚರ್. ಇದು ನಾನು ದೇವ್ರನ್ನ ನೋಡಬೇಕು ಅನ್ನೋದೇ ಒಂಥರ ಖುಷಿ. ಮಂಕಾಳಮ್ಮ ದೇವಸ್ಥಾನಕ್ಕೆ ಒಳಗೆ ಹೋಗೋಕ್ಕೆ ಇರೋ ದಾರಿ ಇದು, ಎಂಟ್ರೆನ್ಸ್ ಇದು. ಇಲ್ಲಿಂದನೇ ದೇವರ ದರ್ಶನ ಮಾಡೋಕ್ಕೆ ಫಸ್ಟು ಹೋಗ್ಬೇಕಾಗಿರೋದು. ಇವಾಗ ನಾನು ನಮ್ಮಮ್ಮ ಹೋಗ್ತಾ ಇದ್ದೀರಿ. ನಮ್ಮಮ್ಮನೂ ಬಂದಿದ್ದರು. ನಮ್ಮಮ್ಮನ ಜೊತೆ ನಾನು ನಮ್ಮಮ್ಮ ಇಬ್ಬರು ಬಂಡಿಮಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಮ್ಮಮ್ಮನ ನೋಡ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಅಂದರೆ ನನಗೆ ದೇವರೇ ನಮ್ಮಮ್ಮ. ನನಗೆ ಇಲ್ಲಿ ತಡೆ ಸಾಮಾನು ಸಿಗುತ್ತೆ. ಇಲ್ಲಿ ತಡೆ ಸಾಮಾನು ತೊಗೊಳ್ಳೋಣ ಅಂತ ನಾನು ನಮ್ಮಮ್ಮ ತೊಗೊಂಡ್ರೆ 120 ರೂಪೀಸ್ ಅಂತೆ. ತಡೆ ಸಾಮಾನು ತೊಗೊಂಡು ನೆಕ್ಸ್ಟು ಹೊಡ್ಸೋಣ ಅಂತ ಹೋಗ್ತಾಯಿದ್ದೀರಿ. ಇಲ್ಲಿ ಬಂದು ತಡೆ ಹೊಡಿತಾರೆ. ಇಲ್ಲಿ ಹೊಡೆಯೋವಾಗ ಆ ಥರ ದಾಟಬೇಕು, 3 ಸಲ ದಾಟಬೇಕು. ಅದು ದಾಟಾದ್ಮೇಲೆ 5 ನಿಂಬೆಹಣ್ಣು ಕೊಟ್ಟಿರ್ತಾರೆ. ಅದರಿಂದ ದೃಷ್ಟಿ ತೆಗಿತಾರೆ. ನಮಗೆ ದೃಷ್ಟಿ ತೆಗ್ದಾದ್ಮೇಲೆ ಇಲ್ಲಿ ಕೈ ಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಸ್ಟಾರ್ಟಿಂಗ್ ಬಂದರೆ ಅಂದರೆ ತಡೆ ಹೊಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊಂದು ಜನ ಆಗಿದ್ದಾರೆ. ಆವಾಗ ಯಾರೂ ಜನನೇ ಇರಲಿಲ್ಲ. ಎಂಟ್ರೆನ್ಸಲ್ಲಿ ಫೋಟೋ ತೆಗಿಯೋಂಗಿಲ್ಲ. ಹಾಗಾಗಿ ದೇವ್ರ ದರ್ಶನ ಅಷ್ಟೇ ಮಾಡಬೇಕು. ಫೋಟೋ ಗಿಟೋ ತೆಗೆದ್ರೆ ಫೋನ್ ಕಿತ್ಕೊಬಿಡ್ತಾರೆ. ವಿಶೇಷ ಏನಂದರೆ ಈ ತಾಯಿ ದರ್ಶನ ಮಾಡುವಾಗ ನೀರು ಹಾಕ್ತಾರೆ ತಲೆ ಮೇಲೆ. ಮಧ್ಯಾಹ್ನ ಟೈಮ್ ಬಂದಾಗ ನೀರು ಹಾಕ್ತಾರೆ. ನಮ್ಮದು ನೀರು ಹಾಕೋ ಟೈಮು ಮುಗ್ದೋಗ್ಬಿಟ್ಟಿತ್ತು, ಲೇಟ್ ಆಗಿತ್ತು ಅಂತ ದರ್ಶನ ಮಾತ್ರ ಮಾಡಿದರೆ ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದರು. ಆ ತಾಯಿನ ನೋಡೋಕ್ಕೆ 2 ಕಣ್ಣು ಸಾಲದು. ನನಗೆ ಏನು ಅನಿಸುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಆಗಲ್ಲ. ಯಾವಾಗ ಬಂದರೂ ಇದೇ ರೀತಿ ರಶ್ ಇರುತ್ತೆ. 100 ರೂಪಾಯಿ ಕೌಂಟ್ರು. ನೀವು ಟಿಕೆಟ್ ತೊಗೊಂಡು ಬೇಗ ದರ್ಶನ ಮಾಡ್ಬೋದು. ಇದು ನಮ್ಮ ತಾಯಿದೇ ಕ್ಯಾಲೆಂಡರು. ತೊಗೋಬೇಕು ಅಂದ್ಕೊಂಡಿದ್ದೆ, ಹಾಗೆ ಇರಲಿಲ್ಲ. ಇವತ್ತು ತೊಗೊಂಡು ತಾಯಿ ಪ್ರಸಾದ ತೊಗೊಳೋಣ ಅಂತ ಬಂದೆ. ಎನಿ ಟೈಮ್ ಬೆಳಗ್ಗೆಯಿಂದ ರಾತ್ರಿ ಗಂಟ ಪ್ರಸಾದ ಸಿಗ್ತಾನೆ ಇರುತ್ತೆ. ಅದೇ ನಮ್ಮ ತಾಯಿ ಬಂಡಿಮಂಕಾಳಮ್ಮನ ಪವರು. ಯಾರೆಲ್ಲ ಈ ದೇವಸ್ಥಾನ ನೋಡಿಲ್ಲ ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ. ನಮ್ಮ ತಾಯಿ ಪವರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನನಗಂತೂ ನಮ್ಮ ತಾಯಿ ನೋಡಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ. ಹಾಗಾಗಿ ನಾನು ಅವಾಗವಾಗ ಬರ್ತೀನಿ. ನನಗೆ ಮನ್ಸಿಗೆ ಇಷ್ಟ ಆಯಿತು ಅಂದಾಗೆಲ್ಲ ಬಂದು ದರ್ಶನ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.